ಗೋಸ್ಕರನೇ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗ ಬಹಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತೀರ ನೀವು. ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ. ಸೋಮಾರಿಗಳಾಗ್ಬಿಡ್ತಾರೆ. ಪುಕ್ಕಟೆ ಅಕ್ಕಿ ಕೊಟ್ರೆ ಸೋಮಾರಿಗಳಾಗ್ಬಿಡ್ತಾರೆ. ನಾನು ಒಂದ್ಸಾರಿ, ಈಗ್ಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ ಬಿಜೆಪಿ ಶಾಸಕ ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಎಲ್ಲರಿಗೂ 5 kg ಅಕ್ಕಿನ ಪುಕ್ಕಟೆಯಾಗಿ ಕೊಟ್ಟು, ಈಗ 10 kg ಕೊಡ್ತಾ ಇದ್ದೀವಿ, ಪುಕ್ಕಟೆಯಾಗಿ ಕೊಟ್ಟು ಜನರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ, ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನೇನ್ ಹೇಳಿದೆ ಗೊತ್ತಾ? ಆಯ್ತು, ನಾವು ಅಕ್ಕಿ ಕೊಟ್ಟು ಬಡವರು ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಲಿ, ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ. ಹಸಿವು ಮುಕ್ತ ರಾಜ್ಯ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ. ಅವ್ರು ಸೋಮಾರಿಗಳಾದ್ರೆ ಆಗ್ಲಪ್ಪ, ನೀವೊಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಾಗಿದ್ದೀರಲ್ಲ. ನೀವೊಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಲ್ಲ, ಏನು ಕೆಲಸ ಮಾಡದೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದೀರಲ್ಲ ನೀವೊಂದಷ್ಟು ದಿನ ಕೆಲಸ ಮಾಡ್ರಿ ಅಂತ ಹೇಳಿದೆ ನಾನು. ಅದು ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತು. ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ, ನನ್ನ ಅನುಭವದಿಂದ ಮಾಡದ್ದು. ನಾನು ನಮ್ಮ ಊರಿನಲ್ಲಿ ಒಂದು 20% ಮಾತ್ರ ನೀರಾವರಿ ಜಮೀನು ಇದ್ದದ್ದು. 20%ಗೆ ಅವ್ರು ಮಾತ್ರ ಭತ್ತ ಬೆಳೆಯೋರು. ಅವರು ಕೂಡ ದಿನ ಅನ್ನ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಈ ಭತ್ತ ಬೆಳೆಯೋರಿದ್ದಾರಲ್ಲ, ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ಣೋರು. ಇಲ್ಲದೆ ಹೋದ್ರೆ ಹಿಟ್ಟು. ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ, ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಅಂತಂದ್ರೆ ನೆಂಟರುಗಳು ಬಂದ್ರೆ, ಇಲ್ಲ ಹಬ್ಬ ಬಂದ್ರೆ, ಈ ತರದ ದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು, ನೀರಾವರಿ ಜಮೀನಿತ್ತು. ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಬೇದಿ ಆದ್ರೆ, ಜ್ವರ ಬಂದ್ರೆ, ನೆಗಡಿ ಆದ್ರೆ, ಇಂಥ ಕಾಯಿಲೆಗಳು ಬಂದ್ರೆ ಮುದ್ದೆ ತಿನ್ಸಕ್ಕಾಗಲ್ಲ ಅಂತೇಳಿ ಅನ್ನ ಕೇಳಕ್ ಬರೋರು. ಒಂದ್ ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ. ಒಂದ್ ತುತ್ತು ಅನ್ನ ಕೊಡ್ಬೇಕಾದ್ರೆ ನಮ್ಮವ್ವ ಗೊಣೆ ಕಂಡು ಕೊಡೋಳು ಅನ್ನನ.
ನಾನು ಅದನ್ನ ಕಣ್ಣಾರೆ ನೋಡಿದ್ದೆ. ಈ ತರ ಯಾರು ಕೂಡ ಇನ್ನೊಬ್ಬರ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚತಕ್ಕಂತ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರದು. ಎಲ್ಲರ ಮನೆಯಲ್ಲೂ ಅನ್ನ ಮಾಡಬೇಕು ಅಂತೇಳಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟದ್ದು. ಸುಮ್ಮನೆ ಕೊಡ್ಲಿಲ್ಲ, ಅನುಭವದ ಮೇಲೆ ಕೊಟ್ಟದ್ದು. ಅದರಿಂದ ನಾವು ತಿಳ್ಕೋಬೇಕಾಗ್ತದೆ. ಈಗ ನಾನು BSc ಓದುವಾಗ ರೂಮ್ ಮಾಡ್ಕೊಂಡು ನಾನು ಇನ್ನೊಂದು ಹುಡುಗ ರೂಮ್ ಮಾಡ್ಕೊಂಡು ನಮ್ಮ ಪಕ್ಕದೂರವನು ನಾವಿಬ್ರು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದ. ಹೋಟ್ಲಲ್ಲಿ ಸಾಂಬಾರ್ ತಗೊಬರೋದು, ಅನ್ನ ಮಾಡ್ಕೊಂಡು ಊಟ ಮಾಡೋದು. ನೋಡಿ ಎಂತ ಪರಿಸ್ಥಿತಿ ಇತ್ತು ಆಗ. ನಮ್ಮಪ್ಪ ತಿಂಗಳಿಗೆ 100 ರೂಪಾಯಿ ಕೊಡೋನು, ಅದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ ಅಂತ ಅಂದ್ಬಿಡೋನು. ಓದು ಹೋದ್ರೆ ಬಂದ್ಬಿಡು ಮನೆಗೆ ಅಂತ ಹೇಳೋನು. ನಾವ್ ಹೆಂಗೋ ಕಷ್ಟಪಟ್ಟು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಬಂದು ಅದ್ರ ಸ್ವಲ್ಪ ಚೀಪ್ ಆಗಿತ್ತು ಅಂತ ಇಟ್ಕೋಣ. 10 ಪೈಸೆ ಕೊಟ್ರೆ ಸಾಂಬಾರ್ ಕೊಡೋರು. ಈಗ ಸ್ವಲ್ಪ ದುಬಾರಿ ಆಗಿದೆ. ಅನ್ನ ಮಾಡ್ಕೊಂಡು ಊಟ ಮಾಡಿವ. ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ, ಎಂತ ಕಾರ್ಯಕ್ರಮ ರಾಮಯ್ಯ? ವಿದ್ಯಾಸಿರಿ ಅಲ್ರಿ, ಅದು ವಿದ್ಯಾಸಿರಿ. ಅದೇ ರೂಮ್ನಾಗ ವಿದ್ಯಾರ್ಥಿಗಳಿಗೆ ಕೊಡ್ತೀವಲ್ಲ. 1500 ರೂಪಾಯಿ ಒಂದು ತಿಂಗಳಿಗೆ ವಿದ್ಯಾಸಿರಿ. ಆ ಕಾರ್ಯಕ್ರಮ ಮಾಡಿದೆ. ಯಾಕಂತಂದ್ರೆ ಒಂದ್ ತಿಂಗಳಿಗೆ 1500 ರೂಪಾಯಿ, ವರ್ಷಕ್ಕೆ 10 ತಿಂಗಳಿಗೆ 15,000 ರೂಪಾಯಿ ಕೊಡಕ್ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗೊಬಂದು. ಅದನ್ನ ಸೋಮಾರಿಗಳಾಗ್ಬಿಡ್ತಾರ? ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ, ಎಜುಕೇಶನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ.